ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಈ IPL ಸೀಸನ್ 18 ನಲ್ಲಿ ಆಲ್ರೆಡಿ ರಾಜಸ್ಥಾನ ಎಲಿಮಿನೇಟ್ ಆಗಿ ಹೋಗಿದೆ. ಕ್ವಾಲಿಫೈ ಆಗಕ್ಕೆ ಚಾನ್ಸಸ್ ಇಲ್ಲ. ಇನ್ನು KKR ಬಂದ್ಬಿಟ್ಟು 7ನೇ ಸ್ಥಾನದಲ್ಲಿದೆ, 9 ಪಾಯಿಂಟ್ ತಗೊಂಡು. ಇವತ್ತು ರಾಜಸ್ಥಾನ KKR ಮ್ಯಾಚ್ ಇದೆ ಗುರು. ಈ ಮ್ಯಾಚ್ ಬಂದ್ಬಿಟ್ಟು ಕಲ್ಕತ್ತಾದಲ್ಲಿ ನಡೀತಾ ಇದೆ. ಕಲ್ಕತ್ತಾ ಪಿಚ್ ಹೇಗಿದೆ? ಮ್ಯಾಚ್ ಗೆಲ್ತಾರ KKR ಅವರು? ರಾಜಸ್ಥಾನ್ಗೆ ಗೆದ್ರು ಏನ್ ಬೆನಿಫಿಟ್ ಏನು, ಸೋದ್ರು ಬೆನಿಫಿಟ್ ಏನಿಲ್ಲ. ಬಟ್ KKR ಗೆ ಮಾತ್ರ ಇದು ತುಂಬಾ ಇಂಪಾರ್ಟೆಂಟ್ ಮ್ಯಾಚ್ ಆಗಿರುತ್ತೆ. ಪಿಚ್ ರಿಪೋರ್ಟ್ ಯಾವ ರೀತಿ ಇದೆ? ಮ್ಯಾಚ್ ಯಾರೆಲ್ಲ ಗೆಲ್ಬಹುದು, ಇದರಿಂದ KKR ಗೆ ಪ್ಲೇ ಆಫ್ ಬರೋ ಚಾನ್ಸಸ್ ಇದೆಯಾ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲೇದಾಗಿ ಇದು ಬಂದ್ಬಿಟ್ಟು ನಾನು ಹೇಳಿದೆ ಆಲ್ರೆಡಿ 7ನೇ ಸ್ಥಾನದಲ್ಲಿ ಇದೆ KKR ಅಂತ. ಇದು ಬಂದ್ಬಿಟ್ಟು ಕಲ್ಕತ್ತಾದಲ್ಲಿ ಮ್ಯಾಚ್ ನಡೀತಾ ಇದೆ. ಕಲ್ಕತ್ತಾ ಪಿಚ್ ಅಂದ್ರೆ ಚೇಂಜಿಂಗ್ ಪಿಚ್. ಆಲ್ಮೋಸ್ಟ್ ಅಲ್ಲಿ ನಡೆದಿರೋ ಮ್ಯಾಚ್ ಗಳೆಲ್ಲ ಚೇಂಜಿಂಗ್ ಗೆದ್ದಿದೆ ಗುರು. ಆದ ಕಾರಣ ತುಂಬಾ ಟಾಸ್ ಇಂಪಾರ್ಟೆಂಟ್ ಆಗುತ್ತೆ. ಇದರಿಂದ RCB ಗೆ ಲಾಭ ನಷ್ಟ ಏನಿರಲ್ಲ ಗುರು. ಪ್ಲೇಫ್ಸ್ ಬಂದ್ರು ಬರ್ಬೋದು KKR, ಅಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ. ನಮ್ಮ ಆಲ್ರೆಡಿ 16 ಪಾಯಿಂಟ್ ತಗೊಂಡು ನಾವು ಟಾಪ್ ಅಲ್ಲಿ ಇದೀವಿ. ಇನ್ನೊಂದು ಮ್ಯಾಚ್ ಗೆದ್ರೆ ಸಾಕು, ನಾವು ಫಸ್ಟ್ ಪ್ಲೇಸ್ ಸೆಕೆಂಡ್ ಪ್ಲೇಸ್ ಕನ್ಸಿಡರ್ ಮಾಡಕ್ಕೆ ಯಾವುದೇ ಸಮಸ್ಯೆನೇ ಬೇಡ. ಆ ರೀತಿ ಇದೆ RCB. ಯಾಕಂದ್ರೆ ಇನ್ನ ಮೇಲೆ ಮುಂಬೈ ಆಗಿರ್ಬೋದು, ಅಲ್ಲಿ ಪಂಜಾಬ್ ಆಗಿರ್ಬೋದು, ಇದು ಗುಜರಾತ್ ಆಗಿರ್ಬೋದು, ತುಂಬಾ ಪೈಪೋಟಿ ಇರೋ ಟೀಮ್ ಹತ್ರ ಆಡ್ಬೇಕು. ಬಟ್ ನಮ್ಮ RCB ಆ ರೀತಿ ಅಲ್ಲ. ಇನ್ನು ಇರೋದೇ 3 ಮ್ಯಾಚ್ ಇದಾವೆ. ಅದ್ರಲ್ಲಿ ಒಂದು ಸನ್ರೈಸ್ ಹೈದರಾಬಾದ್ ಹತ್ರ ಒಂದು, KKR ಹತ್ರ ಒಂದು, ಇನ್ನೊಂದು ಬಂದು ಲಕ್ನೋ ಹತ್ರ. ಈ 3 ಟೀಮ್ ಅಷ್ಟು ಸ್ಟ್ರಾಂಗ್ ಏನಲ್ಲ, ನಾವು ಲೋ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಬಟ್ ಗುಜರಾತ್ ಆಗ್ಲಿ, ಮುಂಬೈ ಆಗ್ಲಿ, ಡೆಲ್ಲಿ ಆಗ್ಲಿ, ಪಂಜಾಬ್ ಆಗ್ಲಿ ಅಲ್ಲ, ಅವ್ರವರೇ ಕಿತ್ತಾಡ್ಬೇಕು. ಅವ್ರವರೇ ಕಿತ್ತಾಡಿದಾಗ ಆ ರಿಸಲ್ಟ್ ಏನ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದ ಕಾರಣ ನಮ್ಗೆ ಒಂದ್ ಮ್ಯಾಚ್ ಗೆದ್ರು ಸಾಕು, ನಾವು ಸೆಕೆಂಡ್ ಪ್ಲೇಸ್ ಇಲ್ಲ ಫಸ್ಟ್ ಪ್ಲೇಸ್ ಅಲ್ಲಿ ಕನ್ಸಿಡರ್ ಖಂಡಿತವಾಗ್ಲೂ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಈ ಮ್ಯಾಚ್ ವಿಷಯಕ್ಕೆ ಬರೋಣ. KKR ಮತ್ತು ರಾಜಸ್ಥಾನ ಗೊತ್ತೇ ಇರುತ್ತೆ. ರಾಜಸ್ಥಾನ ಅಲ್ಲಿ ಹೆಲ್ಮೆಟ್ ಆಗಿರೋ ಕಾರಣ ಅವರು ಹೇಗ್ ಬೇಕಾದ್ರೂ ಆಡ್ಬೋದು. ಯಾಕಂದ್ರೆ ನಮ್ಗೆ ಅವಶ್ಯಕತೆನೇ ಇಲ್ಲ ಗುರು, ಇದು ಅವಶ್ಯಕತೆನೇ ಇಲ್ಲ. ನಾವು ಹೆಂಗ್ ಬೇಕಾದ್ರೂ ಆಡ್ತೀವಿ. ಗೆಲ್ಲನ ಗೆಲ್ಲಿ ಸೋಲನ ಸೋಲ ಅನ್ನೋ ಲೆವೆಲ್ ಆದ್ರೆ ಮಾತ್ರ ಅವಾಗ KKR ಏನು ಮಾಡಕ್ಕಾಗಲ್ಲ. ಬಟ್ KKR ಏನಂದ್ರೆ ಕಂಪಲ್ಸರಿ ಡೂ ಆರ್ ಡೈ ಮ್ಯಾಚ್ ಗೆಲ್ಲೇಬೇಕು. ಸೋತ್ರೆ ಎಲಿಮಿನೇಟ್ ಆಗುತ್ತೆ ಸೀಸನ್ ಇಂದ. ಆದ ಕಾರಣ ಗೆಲ್ಲೇಬೇಕು. ಬಟ್ ಲಾಸ್ಟ್ ಮ್ಯಾಚ್ ಕಮ್ ಬ್ಯಾಕ್ ಮಾಡಿದ್ದಾರೆ. ಈ ಮ್ಯಾಚ್ ಏನ್ ಮಾಡ್ತಾರ ಅಂತ ನೋಡ್ಬೇಕು. ಲಾಸ್ಟ್ ಮ್ಯಾಚ್ ಅದು ಚೆನ್ನೈ ಮೇಲೆ ಕಮ್ ಬ್ಯಾಕ್ ಮಾಡಿರೋದು, ಬೇರೆ ಟೀಮ್ ಮೇಲೆ ಕಮ್ ಬ್ಯಾಕ್ ಮಾಡಿದ್ರೆ ಏನೋ ಒಂಥರ ಅನ್ಸಿರ್ಬೋದು. ಬಟ್ ಚೆನ್ನೈ ಮೇಲೆ ಕಮ್ ಬ್ಯಾಕ್ ಮಾಡಿದೆ. ಇನ್ನು ಈಗ ಏನಾಗುತ್ತೆ ಅಂತ ನೋಡ್ಬೇಕು. ಲಾಸ್ಟ್ ಮ್ಯಾಚ್ ಅದು ಒಂದು ಇದಾಗಿತ್ತು, ಅಂದ್ರೆ ಒಂದು ರೈನ್ ಬಂದು ಸ್ಟಾಪ್ ಆಗಿತ್ತು ಮ್ಯಾಚ್. ಅದು ಬಿಟ್ರೆ ಈಗ ಶುರುವಾಗುತ್ತೆ ಇನ್ನೊಂದು ಮ್ಯಾಚ್. ಅದು ಲಾಸ್ಟ್ ಗೆದ್ದಿರೋ ಚೆನ್ನೈ ಮೇಲೆ. ಆದ ಕಾರಣ KKR ಮಿಡ್ಲ್ ಆರ್ಡರ್ ಅಲ್ಲಿ ಮೇನ್ ಫ್ಲಾಪ್ ಆಗ್ತಾ ಇದೆ. ಮಿಡ್ಲ್ ಆರ್ಡರ್ ಅಲ್ಲಿ ಯಾರು ಆಡ್ತಾ ಇಲ್ಲ. ಬಟ್ ಲಾಸ್ಟ್ ಮ್ಯಾಚ್ ಚೆನ್ನಾಗೇನೆ ಆಡಿದ್ರು, ಗೆದ್ದಿದ್ರು ಕೂಡ. ಇನ್ನು ಅದಾದ್ಮೇಲೆ ರಾಜಸ್ಥಾನ್ ಬಗ್ಗೆ ಮಾತಾಡೋಣ. ಅವರು ರಾಜಸ್ಥಾನ್ ಬಗ್ಗೆ ಎಲ್ಲರೂ ಕಣ್ಣೆಸಬೇಕಾದ್ರೆ ವೈಭವ್ ಸೂರ್ಯವಂಶಿ ಆಟದಿಂದನೇ ಮೊನ್ನೆ ಗೆದ್ದಿದ್ದವರು. 200 ರನ್ ಚೇಂಜ್ ಮಾಡಿದ್ರಲ್ಲ, ಅದು ಗುಜರಾತ್ ಮೇಲೆ. ಆ ಒಬ್ಬ ಪ್ಲೇಯರ್ ಆಡ್ಲಿ ಅಂದ್ರೆ ಎಲ್ಲರೂ ಮಕ್ಕಂತ ಇದ್ರು. ಬಟ್ ಅವ್ರೊಬ್ಬ ಪ್ಲೇಯರ್ ಇಂದ ಮ್ಯಾಚ್ ವಿನ್ ಆಗಿತ್ತು. ಈಗ ಅದೇ ರೀತಿಯಾಗಿ ಆ ಒಬ್ಬ ಪ್ಲೇಯರ್ ಅನ್ನೇ ಆಡ್ಬೇಕು. ಯಾಕಂದ್ರೆ ನಿತೀಶ್ ರಾಣಾ ಆಡ್ತಾ ಇಲ್ಲ, ಪರಾಗ್ ಆಡ್ತಾ ಇಲ್ಲ, ಹಿಟ್ಮೇರ್ ಆಡ್ತಾ ಇಲ್ಲ, ಜುರೇಲ್ ಆಡ್ತಾ ಇಲ್ಲ. ಮಿಡ್ಲ್ ಆರ್ಡರ್ ಎಲ್ಲ ಫ್ಲಾಪ್ ಆಗ್ತಾ ಇದೆ ರಾಜಸ್ಥಾನ್ಗೆ. ಆದ ಕಾರಣ ಆಲ್ಮೋಸ್ಟ್ ಅಲ್ಲಿ ಈ ಮ್ಯಾಚ್ KKR ಗೆಲ್ಬಹುದು, ಗೆದ್ದೇ ಗೆಲ್ಲುತ್ತೆ ಅಂತ ದಿಸ್ ಇಸ್ ಮೈ ಪ್ರಿಡಿಕ್ಷನ್. ಖಂಡಿತವಾಗ್ಲೂ KKR ಗೆಲ್ಬಹುದು. KKR ಎಲ್ಲ ಮ್ಯಾಚ್ ಇದೆ, KKR ಅಲ್ಲಿ ಬೌಲಿಂಗ್ ಇದೆ, KKR ಅಲ್ಲಿ ಬ್ಯಾಟಿಂಗ್ ಇದೆ. ರಾಜಸ್ಥಾನದಲ್ಲಿ ಏನಿದೆ ಗುರು ಅನ್ನೋ ಲೆವೆಲ್ ಇದೆ. ಆದ ಕಾರಣ ಅವ್ರೇನಾದ್ರೂ ಈ ಮ್ಯಾಚ್ ಗೆದ್ರೆ 11 ಪಾಯಿಂಟ್ ತಗೊಂಡು 6ನೇ ಸ್ಥಾನಕ್ಕೆ ಬರ್ತಾರೆ. ಮತ್ತೆ ಕೆಳಗಿರೋ ಲಕ್ನೋ ಕೆಳಗೆ ಹೋಗುತ್ತೆ. ಆ ರೀತಿ ಇರುತ್ತೆ. ಇವತ್ತು ಭಾನುವಾರ ಡಬಲ್ ಹೆಡರ್ ಇರುತ್ತೆ, 2 ಮ್ಯಾಚ್ ಇರುತ್ತೆ. ಫಸ್ಟ್ ಮ್ಯಾಚ್ ಬಂದ್ಬಿಟ್ಟು KKR ರಾಜಸ್ಥಾನ ಇರುತ್ತೆ. ಮತ್ತೆ ನಿಮ್ ಇದರಲ್ಲಿ ಯಾವ ಟೀಮ್ ಗೆಲ್ಬೇಕಂತ ನೀವು ಕಮೆಂಟ್ ಮಾಡಿ, ಯಾವ ಟೀಮ್ ಫೇವರೇಟ್ ಅಂತ ಕಮೆಂಟ್ ಮಾಡಿ. ಅಲೋ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ RCB ಫೇವರೇಟ್, RCBನೇ ನಮ್ಮ RCB. ಬಟ್ ಅದ್ ಬಿಟ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಫೇವರೇಟ್ ಅಂತ ಕಮೆಂಟ್ ಮಾಡಿ ಅಷ್ಟೇನೆ. ಅದ್ ಬಿಟ್ಬಿಟ್ಟು RCB ಅಲ್ಲ, ನಾವು KKR ರಾಜಸ್ಥಾನ ಅಂತೆಲ್ಲ ಹೇಳಕ್ ಹೋಗ್ಬಿಡಿ. ಆ ರೀತಿ ಇರುತ್ತೆ. ಇನ್ನು ಪಿಚ್ ರಿಪೋರ್ಟ್ ಬಗ್ಗೆ ಹೇಳ್ದಲ್ಲ, ಇದರಲ್ಲಿ ಆವರೇಜ್ ಸ್ಕೋರ್ 190 ಸ್ಕೋರ್ ಇರುತ್ತೆ ಗುರು. KKR ಒಂದು ಕಲ್ಕತ್ತಾ ಪಿಚ್ ಅಲ್ಲಿ 190-200 ಟಾರ್ಗೆಟ್ ಕೊಟ್ಟರು ಈಸಿಯಾಗಿ ಚೇಂಜಿಂಗ್ ಅಲ್ಲಿ ಚೇಂಜ್ ಮಾಡಬಹುದು. ಯಾಕಂದ್ರೆ ಇದು ಸ್ಪಿನ್ಗೆ ಒಂದೊಂದ್ಸಲ ಟರ್ನ್ ಆಗುತ್ತೆ, ಒಂದೊಂದ್ಸಲ ಟರ್ನ್ ಆಗಲ್ಲ. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಇದು ಸ್ಪೇಸ್ ಅಷ್ಟೊಂದು ಏನು ಇಲ್ಲ, ಸ್ಪಿನ್ಗೆ ಜಾಸ್ತಿ ವರ್ಕೌಟ್ ಆಗುತ್ತೆ ಇಲ್ಲಿ. ಆದ ಕಾರಣ ಸ್ಪಿನ್ನರ್ಸ್ ವರುಣ್ ಚಕ್ರವರ್ತಿ, ಸುನಿಲ್ ನಾರಾಯಣ್ ಅವರು ಚೆನ್ನಾಗಿದ್ದಾರೆ. ಆದ ಕಾರಣ KKR ಗೆ ತುಂಬಾ ಬಲ ಇರುತ್ತೆ ಕಂಪೇರ್ ಟು ರಾಜಸ್ಥಾನ್ ಅಂತ ತಗೊಂಡ್ರೆ. ಆದ ಕಾರಣ KKR ಈ ಮ್ಯಾಚ್ ಗೆಲ್ಬಹುದು. ಪ್ಲೇಯಿಂಗ್ ಲೆವೆನ್ ತಗೊಂಡ್ರೆ ಆಲ್ಮೋಸ್ಟ್ ಎಲ್ಲ ಸೇಮ್ ಟೀಮ್ ಆಡ್ತಾರೆ. ಯಾಕಂದ್ರೆ ಆಲ್ರೆಡಿ ರಾಜಸ್ಥಾನ ಎಲಿಮಿನೇಟ್ ಆಗಿರೋ ಕಾರಣ ಯಾರಿಗ ಹೊಸಬ್ರಿಗೂ ಚಾನ್ಸ್ ಕೊಡಬಹುದು ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಅವರು ಎಲ್ಲ ಕುದಿಸುತ್ತಾರೆ ಟೇಬಲ್ ಮೇಲೆ. ಅವ್ರಿಗೊಂದು ಅವಕಾಶ ಕೊಟ್ಟು ಒಂದೆರಡು ಮ್ಯಾಚ್ ಆಡ್ಸ್ಬಹುದು. ಗೊತ್ತಿರುತ್ತೆ, ವೈಭವ್ ಸೂರ್ಯವಂಶಿ ಆಡ್ತಾರೆ, ಓಪನರ್ ಆಗಿ ಜೈಸ್ವಾಲ್ ಅವರು ಬರ್ತಾರೆ, ಥರ್ಡ್ ಆಗಿ ಪರಾಗ್ ಬರ್ತಾರೆ, ನಿತೀಶ್ ರಾಣಾ ಬರ್ತಾನೆ, ಜುರೇಲ್ ಬರ್ತಾರೆ, ಹಿಟ್ಮೇರ್ ಬರ್ತಾರೆ ಬ್ಯಾಟಿಂಗ್ ಅಂತ ತಗೊಂಡಾಗ. ಇನ್ನು ಬೌಲಿಂಗ್ ಅಂತ ತಗೊಂಡಾಗ ಗೊತ್ತೇ ತೀಕ್ಷ್ಣ ಇರ್ತಾರೆ. ಅದಾದ್ಮೇಲೆ ಇಂಗ್ಲೆಂಡಿನ ಬೌಲರ್ ಇರ್ತಾರೆ,
ಅದಾದ್ಮೇಲೆ ಸಂದೀಪ್ ಶರ್ಮಾ ಅವರು ಇರ್ತಾರೆ. ಅದಾದ್ಮೇಲೆ ಸ್ಪಿನ್ ನಲ್ಲಿ ಬಂದ್ಬಿಟ್ಟು ಅಸರಂಗ ಇರ್ತಾನೆ. ಈ ರೀತಿ ಬೌಲಿಂಗ್ ಯೂನಿಟ್ ಇದಾದ್ರೆ ಬ್ಯಾಟಿಂಗ್ ಯೂನಿಟ್ ಇದಾಗಿರುತ್ತೆ. ಈ ರೀತಿ ಇರುತ್ತೆ. ಇನ್ನು KKR ತಗೊಂಡ್ರೆ ಗೊತ್ತೇ ಇರುತ್ತೆ, ಓಪನರ್ ಆಗಿ ಗುಲ್ಬರ್ಗ್ ಚಾ ಬರ್ತಾರೆ. ಅದಾದ್ಮೇಲೆ ನರೇನ್ ಅವ್ರು ಬರ್ತಾರೆ. ಡಿಕಾಕ್ ಅವ್ರು ಬರ್ತಾ ಇಲ್ಲ. ಬಟ್ ಈ ಮ್ಯಾಚ್ ಅಲ್ಲಿ ಏನೋ ಬದಲಾವಣೆ ಮಾಡ್ತಾರ, ಕಾದ್ ನೋಡ್ಬೇಕು. ಯಾಕಂದ್ರೆ 2 ಮ್ಯಾಚ್ ಅಲ್ಲೂ ಅಷ್ಟೇನು ಹಿಟ್ ಆಗಿಲ್ಲ ಮೊಹಮ್ಮದ್ ಗುಲ್ಬರ್ಗ್ ಜಾ. ಆಧಾರಣ ಇನ್ನು ಸೆಕೆಂಡ್ ಒಂದು ಬಂದ್ಬಿಟ್ಟು ನೋಡೇ ಇರ್ತಾರೆ, ರಹಾನೆ ಅವ್ರು ಬರ್ತಾರೆ. ಅದಾದ್ಮೇಲೆ ವೆಂಕಟೇಶ್ ಅವರು ಬರ್ತಾರೆ. ವೆಂಕಟೇಶ್ ಅವರು ಹಿಟ್ ಆಗ್ತಾ ಇಲ್ಲ, ಫ್ಲಾಪ್ ಆಗ್ತಾ ಇದೆ. ಇನ್ನು ಅದಾದ್ಮೇಲೆ ರಿಕು ಸಿಂಗ್, ಅದಾದ್ಮೇಲೆ ತುಂಬಾನೇ ಇದ್ದಾರೆ. ರಘುವಂಶಿ ಇರ್ತಾರೆ. ಅದಾದ್ಮೇಲೆ ರಸೂಲ್ ಇರ್ತಾರೆ. ತುಂಬಾ ಬ್ಯಾಟಿಂಗ್ ಅಂತ ಚೆನ್ನಾಗಿದೆ. ಬಟ್ ಅವರು ಫಾರ್ಮ್ ಅಲ್ಲಿ ಇಲ್ಲ, ಅಷ್ಟು ಬಿಟ್ರೇನೆ ತುಂಬಾ ಚೆನ್ನಾಗಿದೆ. ನೋಡೋಣ ಯಾರೆಲ್ಲ ಏನೆಲ್ಲ ಆಗುತ್ತೆ ಅಂತ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ RCB, ಜೈ RCB, ಜೈ RCB.